ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಆಲ್ಟ್ರೇಷನ್ ಬರದೇ ಇರೋ ರೀತಿ ಒಂದು ಪ್ಲೇನ್ ಬ್ಲೌಸ್ನ ಫುಲ್ ಮೆಥಡ್ ಸ್ಟಿಚಿಂಗ್ ಮಾಡೋದು ಹೇಗೆ. ಈಗ ನೀವು ಸ್ಟಿಚಿಂಗ್ ಮಾಡುವಾಗಲೇ ಇಲ್ಲಿ ಆಲ್ಟ್ರೇಷನ್ ಬರುತ್ತೆ, ಇದನ್ನು ಸರಿ ಮಾಡ್ಕೊಳ್ಳಿ ಅನ್ನೋದನ್ನೆಲ್ಲ ನಾನು ನಿಮಗೆ ಪೂರ್ತಿ ಬ್ಲೌಸು ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚಿಂಗ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲೂ ಸ್ಕಿಪ್ ಮಾಡಿದಿರ ಫುಲ್ಲು ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ವಿಡಿಯೋಗೆ ಲೈಕ್ ಕೊಡಿ, ನೀವು ಕೊಡೋ ಲೈಕೆ ನನಗೆ ಪ್ರತಿಯೊಂದು ವಿಡಿಯೋಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆಯೇ ಇನ್ನೂ ಒಂದು ಏನು ಅಂದರೆ, ಇದರಲ್ಲಿ ನೀವು ಈ ಬ್ಲೌಸ್ನ ಈ ರೀತಿ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋ ನೋಡಿ ನಿಮಗೆ ಬ್ಲೌಸ್ನ ಪರ್ಫೆಕ್ಟ್ ಕಟಿಂಗು ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ನಾನು ಎಲ್ಲ ಪೀಸ್ನೂ ನೀಟಾಗಿ ಎಲ್ಲದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ಆಯಿತು ನೀವು ಕಟ್ ಮಾಡುವಾಗಲೇ ಪ್ರತಿಯೊಂದು ಪೀಸ್ನೂ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಬೆನ್ ಪಟ್ಟಿಗೆ ಡಾಟ್ಸ್ ಬರುತ್ತಲ್ಲ ಬೆನ್ನಲ್ಲಿ ಬ್ಯಾಕಲ್ಲಿ, ಆ ಡಾಟ್ಸ್ನ ಫಸ್ಟು ಡಾಟ್ಸ್ನ ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಇಂಚು ಉದ್ದ ನಾನು ಏನು ನಿನ್ನೆ ಸ್ಟಿಚಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಅದೇ ಥರನೇ ನಾವು 4 ಇಂಚು ಉದ್ದ ಅಳತೆಗೆ ನಾನು ಫಸ್ಟು 2 ಡಾಟ್ಸ್ನ ತೊಗೊತಾ ಇದ್ದೀನಿ. ಅಂದರೆ ನಾನು ಫಸ್ಟಿಗೆ ಫ್ರಂಟ್ ತೊಗೊಂಡಿಲ್ಲ, ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ಎರಡೂ ಕೂಡ ಬೆನ್ ಪಟ್ಟಿನ ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ. ಆದಷ್ಟು 2 ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಿ. ನೀವು ಕೂಡ ನಿಮ್ಮ ಬ್ಲೌಸು ಪರ್ಫೆಕ್ಟಾಗಿರುತ್ತೆ, ಹಾಗೆಯೇ ಕಸ್ಟಮರ್ ಕೂಡ ಹ್ಯಾಪಿಯಾಗಿರ್ತಾರೆ. ನೋಡಿ, ಈಗ ನಾನು 2 ಕಡೆ ಕೂಡ ಡಾಟ್ಸ್ನ ಹಿಡಿತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಬೆನ್ ಪಟ್ಟಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಬೆನ್ ಪಟ್ಟಿ ಸ್ಟ್ರೈಟಾಗಿ ಬಂದರೂ ಸರಿ ನಿಮಗೆ, ಅಥವಾ 2-3 ಪೀಸ್ ಆಗಿದ್ರೂ ನೀವು ಜಾಯಿಂಟ್ ಮಾಡಿಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ನೋಡಿ, ನಾನು 2 ಫೋಲ್ಡಿಂಗಲ್ಲಿ ಮಾಡಿಕೊಂಡು ಫಸ್ಟು ಬೆನ್ ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ. ಇದಕ್ಕೆ ನಾನು ಎಷ್ಟು ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವೋ ಅದೇ ಅಳತೆಗೆ ನಾನು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಡಾಟ್ಸ್ ಏನು ಬರುತ್ತೆ ಆ ಜಾಗದಲ್ಲಿ ನೀವು ಚಿಕ್ಕದಾಗಿ ಒಂದು ಫ್ರಿಲ್ ಕೊಡಬೇಕಾಗುತ್ತೆ. 2ನೇ ಡಾಟ್ಸ್ಗೂ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ನೇ ಡಾಟ್ಸಿಗೆ ಖಂಡಿತ ಕೊಡಲೇಬೇಕು. ಯಾಕೆಂದರೆ 2ನೇ ಡಾಟ್ಸಿಗೆ ನಮಗೆ ಫುಲ್ ಬಟ್ಟೆ ಜಾಸ್ತಿ ಇರೋದ್ರಿಂದ ಒಂದು ಕೊಟ್ಟರೂ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಮೇಲೆ ಕಚ್ಚಾ ಪೀಸು ವೇಸ್ಟ್ ಪೀಸ್ ಕಡೆ ಬರೋ ರೀತಿ, ಅಂದರೆ ಬೆನ್ ಪಟ್ಟಿ ಏನು ಅಟ್ಯಾಚ್ ಮಾಡಿದ್ದೀವಿ ನಾವು ಆ ಕಡೆ ಕಚ್ಚಾ ಪೀಸ್ ಬರೋ ರೀತಿ ಮೇಲ್ವಲಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರೆಕ್ಟಾಗಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ದಪ್ಪ ಸ್ಟಿಚ್ ಬರೋ ಹಾಗೆ, ಅಂದರೆ ದೂರ ಸ್ಟಿಚ್ ನಂಬರ್ 5ಗೆ ನೀವು ಈ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಹೆಮ್ಮಿಂಗಿಗೆ ನಮಗೆ ಬೇಕಾಗಿರೋದ್ರಿಂದ 1 ಪಾಯಿಂಟಷ್ಟು ಬಿಟ್ಟು ನೀವು ಸ್ಟಿಚ್ಚನ್ನ ಹಾಕ್ಕೋಬೇಕು. ಫುಲ್ಲು ಎಡ್ಜಿಗೆ ಸ್ಟಿಚ್ ಹಾಕಬಾರ್ದು ಇದಕ್ಕೆ. ನೋಡಿ, 2 ಬಟ್ಟೆ ಕರೆಕ್ಟಾಗಿ ಬಂದಿದೆ. ಆ ಜಾಗದಲ್ಲಿ ನಾವು ಕರೆಕ್ಟಾಗಿ ಸ್ಟಿಚ್ಚನ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ಬಿಟ್ಟು ಹೊಲಿಗೆ ಹಾಕೋದ್ರಿಂದ ನಮಗೆ ಎಮ್ಮಿಂಗಿಗೆ ಈಸಿ ಆಗುತ್ತೆ. ನೋಡಿ, ಬ್ಯಾಕ್ ಪಾರ್ಟ್ ಅಂತೂ ಫಿನಿಶ್ ಆಯಿತು. ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡ್ಕೊತೀನಿ ಈಗ. ನೋಡಿ, ಮೊದಲಿಗೆ ಏನು ಡಾಟ್ಸ್ ಇರುತ್ತೆ ಅದನ್ನು ಕರೆಕ್ಟಾಗಿ 2 ಕಡೆ ಕೂಡ ನಾವು ಇದೇ ರೀತಿ ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ನಿಮಗೆ 2 ಕಡೆ ಕೂಡ ಸೇಮ್ ಮೆಜರ್ಮೆಂಟ್ ಬರುತ್ತೆ. ಇಲ್ಲಾಂದರೆ ನೀವು ಮಾರ್ಕ್ ಹಾಕಿಲ್ಲ ಅಥವಾ ನ್ಯಾಚ್ ಹಾಕಿಲ್ಲ ಅಂದರೂ ಕೂಡ ನಿಮಗೇನಾಗುತ್ತೆ, ಒಂದು ಸೈಡ್ ಹೆಚ್ಚು ಕಡಿಮೆ ಸೈಜ್ ಆದರೂ ಆಗ್ಬೋದು. ಹಾಗಾಗಿ ಈ ಮೆಥಡ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಿಮ್ಮದು ಆಲ್ಟ್ರೇಷನ್ ಬರಬಾರ್ದು ಬ್ಲೌಸ್ ಅಂದರೆ ಸೇಮ್ ಇದೇ ಮೆಥಡಲ್ಲಿ ಸ್ಟಿಚ್ನ ಹಾಕ್ಕೋಬೇಕು. ಮೊದಲಿಗೆ ನಾನು ಫಸ್ಟ್ನೇ ಡಾಟ್ಸ್ನ ಹಾಕ್ತಾಯಿದ್ದೀನಿ. ಸೇಮ್ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕ್ಕೊತೀನಿ. ಸ್ಟಿಚ್ ಮೇಲೆ ಸ್ಟಿಚ್ ಬರಬೇಕು, ಖಂಡಿತ ಸೈಡ್ಗೆ ಹೋಗಬಾರ್ದು. ಅದು ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಬೇಕು. ಇದು ಕಂಪಲ್ಸರಿ. ಯಾವ ಬ್ಲೌಸ್ಗಾದರೂ ಸರಿ, ಯಾವ ಅಳತೆಗಾದರೂ ಸರಿ ಇದನ್ನು ನೀವು ಕಟ್ ಮಾಡಲೇಬೇಕು. ಅದನ್ನು
ನೆಕ್ಸ್ಟು ನಾನು ಎರಡನೇ ಡಾಟ್ಸ್ನ ಸ್ಟಿಚ್ ಮಾಡ್ಕೊತೀನಿ. 1/4 ಇಂಚ್ ಅಗಲ, 2 ಇಂಚು ಉದ್ದ. ನೆಕ್ಸ್ಟ್ ನಾನು 3ನೇ ಡಾಟ್ಸ್ ಕೂಡ ಹಿಡಿತಾ ಇದ್ದೀನಿ. ಇದಕ್ಕೂ ಅಷ್ಟೇ 1/4 ಇಂಚ್ ಅಗಲ, ಉದ್ದ ಬಂದು 3 ಅಥವಾ 3.5 ಇಂಚ್ ನಾವು ಎಷ್ಟು ಮಾರ್ಕ್ ಮಾಡಿರ್ತೀವೋ ಆ ಸೈಜಿಗೆ ನಾವು ಡಾಟ್ಸ್ನ ಹಿಡಿಬೇಕಾಗತ್ತೆ. ಡಾಟ್ಸ್ ಹಿಡಿದ್ಮೇಲೆ ಫ್ರೆಂಡ್ಸ್, ಕಪ್ಸ್ ಅನ್ನೋದು ಈ ರೀತಿಯಾಗಿ ಬರಬೇಕು. ಆವಾಗ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿರುತ್ತೆ. ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಯಾವ ಸೈಡ್ ಕೂಡ ನೀವು ಜಾಸ್ತಿ ಎಳಿಬಾರ್ದು ಇದನ್ನು. ನೋಡಿ, ಈಗ ನಾನು ವೇಸ್ಟ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊತೀನಿ. ನಿಮ್ಮ ಹತ್ರ ಬಟ್ಟೆ ಹೆಚ್ಚಿಗೆ ಇತ್ತು ಅಂದರೆ ನೀವು ಇನ್ನೂ 1-2 ಪೀಸ್ ಬೇಕಿದ್ದರೆ ಹೆಚ್ಚಿಗೆ ಹಾಕ್ಬೋದು. ಇನ್ನೂ ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಟ್ಲೀಸ್ಟ್ 3 ಪೀಸ್ ಆದ್ರೂ ನೀವು ಹಾಕಿರಬೇಕಾಗತ್ತೆ. ಇದನ್ನ ತಿರುಗಿಸಿ ಮತ್ತೆ ನಾನು ಮೇಲೆ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಖಂಡಿತವಾಗ್ಲೂ ನೋಡಿ, ನಾನು ಯಾವ ಥರ ಹಿಡಿದು ತೋರಿಸ್ತಾ ಇದ್ದೀನಿ. 1/4 ಇಂಚು ಮುಂದೆ ಬರೋ ರೀತಿ ಬಾಡಿ ಪೀಸು, ಕ್ರಾಸ್ ಬೆಲ್ಟ್ ಪೀಸು ಎರಡು ಒಂದೇ ಲೆವೆಲಿಗೆ ಬರೋ ಥರ ಕ್ರಾಸಾಗಿ ಬರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ನೀವು ಮೇಲೆ ಇರೋ ಬಟ್ಟೆನ ಸರಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಸ್ಟಿಚ್ ಹಾಕುವಾಗ ನಿಮಗೆ ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಜಾಸ್ತಿ ಎಳಿಬಾರ್ದು. ಆದಷ್ಟು ಎಳಿದಿರ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಸ್ಟ್ರೈಟ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಕ್ರಾಸ್ ಬೆಲ್ಟು ಮುಂದೆ ಬರಬಾರ್ದು, ಹಾಗೆ ಬಾಡಿ ಪೀಸಿಗಿಂತ ಒಳಗಡೆ ಕೂಡ ಹೋಗಿರಬಾರ್ದು. ನಾನು 2 ಪೀಸ್ನು ಇದೇ ಥರನೇ ಡಾಟ್ಸ್ನ ರೆಡಿ ಮಾಡ್ಕೊತೀನಿ. ಫ್ರಂಟ್ ಪಾರ್ಟು ಒಂದು ಈಗ ಏನು ನಾನು ರೆಡಿ ಮಾಡಿದ್ದೀನಿ ಇದೇ ಥರ ಇನ್ನೂ ಒಂದನ್ನು ಕೂಡ ರೆಡಿ ಮಾಡಿದ್ದೀನಿ. 2 ಕಡೆ ಡಾಟ್ಸ್ ಆದಮೇಲೆ ಕರೆಕ್ಟಾಗಿದೆಯಾ ಅಂತ ಒಂದು ಕಡೆಯಿಂದ ನಾವು ಕ್ರಾಸ್ ಬೆಲ್ಟು ಮೊದಲು ಹಿಡ್ಕೊಂಡು ನಂತರ ಡಾಟ್ಸ್ ಏನು ಹಿಡಿದಿರ್ತೀವಿ ಅದನ್ನು ಹಿಡ್ಕೊಂಡು 2 ಪೀಸು ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ನೀವು ಡಾಟ್ಸು ಅಥವಾ ಕಡಿಮೆ ಮಾಡಿದ್ದೀರಾ, ಕ್ರಾಸ್ ಪಟ್ಟಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೂ ಈಗ ನೀವು ಸರಿ ಮಾಡ್ಕೋಬೋದು. ಆನಂತರ ಸೈಡಲ್ಲೂ ಕೂಡ ನಾವು ಇದನ್ನು ನೋಡಬೇಕಾಗುತ್ತೆ. ನೋಡಿ, ಈ ರೀತಿ ಒಂದು ಪಾಯಿಂಟಷ್ಟು ಒಂದು ಪೀಸು ಜಾಸ್ತಿ ಬಂದಿದೆ. ಆ ಜಾಸ್ತಿ ಬಂದಿರೋದನ್ನು ನಾವು ಹೇಗಿದ್ದರೂ ಕ್ರಾಸ್ ಬೆಲ್ಟಿಗೆ ಒಂದೇ ಹೊಲಿಗೆ ಹಾಕಿರೋದ್ರಿಂದ ಒಂದು 0 ಪಾಯಿಂಟಲ್ಲಿ ನಾವು ಈ ಸ್ಟಿಚ್ನ ಇನ್ನೂ ಒಂದು ಡಬಲ್ ಸ್ಟಿಚ್ನ ಹಾಕ್ಕೋಬೇಕು. 2 ಕಡೆ ಸರಿ ಇದೆಯಾ ಅಂತ ನೋಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೋಬೇಕು ಕ್ರಾಸ್ ಬೆಲ್ಟ್ಗೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಏನಾದರೂ ಒಂದು ಕಡೆ 1/4 ಇಂಚು, ಒಂದು ಕಡೆ ಅರ್ಧ ಇಂಚಿಗೆ ಏನಾದರೂ ನೀವು ಬ್ಲೌಸ್ನ ಸ್ಟಿಚಿಂಗ್ನ ಹಾಕಿದ್ರಿ ಅಂದರೆ ಖಂಡಿತ ಆಲ್ಟ್ರೇಷನ್ ಬರುತ್ತೆ. ಆಲ್ಟ್ರೇಷನ್ ಬರಬಾರ್ದು ಅಂದರೆ ಖಂಡಿತ ನಿಮಗೆ ಸ್ಟಿಚಿಂಗ್ ಮಾರ್ಜಿನ್ನು ಅಥವಾ ಸ್ಟಿಚಿಂಗ್ ಕ್ವಾಲಿಟಿ ಖಂಡಿತ ಕಲಿಬೇಕು. ಅರ್ಧ ಇಂಚ್ ಅಂದರೆ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ನಮಗೆ ಅರ್ಧ ಇಂಚೇ ಬಂದಿರಬೇಕು ಎಲ್ಲ ಕಡೆ. ನೋಡಿ, ಈಗ ನಾನು ಇದನ್ನು ಶೋಲ್ಡರ್ ಜಾಯಿಂಟ್ನ ಮಾಡ್ಕೊತಾ ಇದ್ದೀನಿ. ಅದು ಕೂಡ ಸ್ಟಾರ್ಟಿಂಗ್ನು ಅರ್ಧ ಇಂಚು, ಲಾಸ್ಟಿಗೂ ಕೂಡ ಅರ್ಧ ಇಂಚು, ಅಂದರೆ ಸ್ಟ್ರೈಟಾಗಿ ಬರೋ ಥರ ಅರ್ಧ ಇಂಚು ಹಾಕ್ತಾಯಿದ್ದೀನಿ. ಇದಕ್ಕೆ ಡಬಲ್ ಸ್ಟಿಚ್ ಕೂಡ ಹಾಕ್ತಾಯಿದ್ದೀನಿ ನಾನು. ಆದಷ್ಟು ಎಲ್ಲದಕ್ಕೂ ಡಬಲ್ ಸ್ಟಿಚ್ ಹಾಕಿ. ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫ್ರೆಂಡ್ಸ್. ನಿಮಗೆ ಈ ಒಂದು ವಿಡಿಯೋದಲ್ಲೇ ಬ್ಲೌಸ್ ಫುಲ್ ಸ್ಟಿಚಿಂಗ್ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ಶೋಲ್ಡರ್ ಜಾಯಿಂಟ್ ಕೂಡ ಆಯಿತು. ಈಗ ಫ್ರಂಟು ಬ್ಯಾಕು 2 ಪೀಸು ಕರೆಕ್ಟ್ ಇದೆಯಾ ಅಂತ ಈ ಥರ ಹಿಡಿದು ನಾವು ನೋಡಬೇಕಾಗತ್ತೆ. ಯಾವ ಪೀಸ್ನೂ ಎಳಿಬಾರ್ದು, 2 ಕೂಡ ಕರೆಕ್ಟಾಗಿ
ಈ ಥರ ಬಂದಿರಬೇಕದು. ನೀವೇನಾದರೂ ಸ್ಟಿಚಿಂಗ್ ಮಾರ್ಜಿನ್ ಮಿಸ್ ಮಾಡಿದ್ರೆ ಅಂದರೆ ಇಲ್ಲಿ ಹೆಚ್ಚು ಕಡಿಮೆ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಇದನ್ನು ಮರಿದಿರ ಹಾಕ್ಕೋಬೇಕು. ಆನಂತರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರೋವಂಥ ಪೀಸು ಬಾಡಿ ಪೀಸ್ ಮೇಲೆ ಬರೋ ರೀತಿ ಮೇಲ್ವಲಿಗೆನ ಹಾಕ್ತಾಯಿದ್ದೀನಿ ನಾನು, ಅಂದರೆ ಟಾಪ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಟಾಪ್ ಸ್ಟಿಚ್ ಆಗಲೇಬೇಕಂತೇನಿಲ್ಲ, ನಿಮ್ಮ ಇಷ್ಟ, ಅದು ಹಾಕಿದ್ರೆ ಬ್ಲೌಸ್ ಇನ್ನೂ ನೀಟಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ನಾನು ಹಾಕಿರೋದು. ಈಗ ಇದು ನೋಡಿ ಬಲಗಡೆ ಸೈಡ್ ಇದೆ, ಬಲಗಡೆ ಸೈಡಿಗೆ ನಾನು ಸಿಂಗಲ್ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸಿಂಗಲ್ ಪೀಸ್ ಅಂದರೆ ಇದನ್ನು ನಾನು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿರ್ಬೋದು, ಆದರೆ ನಿಮಗೆ ಅಂಚಿತ್ತು ಅಂದರೆ ಸಿಂಗಲ್ ಪೀಸು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. 3 ಇಂಚ್ ಇರಬೇಕಾಗತ್ತೆ ಪೀಸು. ಡಾಟ್ಸು ಆಮೇಲೆ ಕ್ರಾಸ್ ಬೆಲ್ಟ್ದು ಎರಡೂ ಕೂಡ ಮೇಲ್ಮುಖವಾಗಿ ಬರೋ ಥರ ಬಟ್ಟೆನ ಅಂದರೆ ಡಾಟ್ಸ್ ಹಿಡಿದಿರುವಂಥದ್ದನ್ನು ತಿರುಗಿಸ್ಬೇಕಾಗತ್ತೆ. ಆನಂತರ ನಿಮಗೆ ಹುಕ್ಸ್ ಲಾಕು ಕಾಜಾ ಎಷ್ಟು ಬೇಕು ಅಂತ ನೋಡಿಕೊಂಡು 4, 5 ಎಷ್ಟು ಬೇಕಾಗುತ್ತೋ ಅಷ್ಟು ಕರೆಕ್ಟಾಗಿ ಮೊದಲಿಗೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈ ಅಳತೆಗೆ ನನಗೆ 5 ಹುಕ್ಸ್ ಬರುತ್ತೆ, ಹಾಗಾಗಿ ನಾನು ಹುಕ್ಸ್ ಲಾಕ್ನ 5 ಮಾಡ್ತಾಯಿದ್ದೀನಿ. ಆದಷ್ಟು ಫಸ್ಟಿಗೆ ನೀವು ಮಾರ್ಕ್ ಮಾಡಿಕೊಂಡು ಲಾಕ್ನ ಹಾಕಬೇಕಾಗತ್ತೆ. 2 ಇಂಚು ಒಂದು ಗ್ಯಾಪ್ ಇರಬೇಕು, ಅಷ್ಟಿತ್ತು ಅಂದರೆ ಬ್ಲೌಸು ನಿಮಗೆ ಫ್ರಂಟಲ್ಲಿ ಹುಕ್ಸ್ ಹಾಕ್ಕೊಂಡಾಗ ಫಿಟ್ಟಿಂಗ್ ನೀಟಾಗಿರುತ್ತೆ, ಹಾಗೆಯೇ ಆಲ್ಟ್ರೇಷನ್ ಕೂಡ ಬರೋದಿಲ್ಲ, ಸೆಂಟ್ರಲ್ಲಿ ಗ್ಯಾಪ್ ಕೂಡ ಜಾಸ್ತಿ ಇರೋದಿಲ್ಲ. 2 ಇಂಚು ಒಂದು ಹುಕ್ಸು ಬರಬೇಕು. ಫಸ್ಟ್ನೇ ಹುಕ್ಸ್ ಲಾಕ್ ಏನು ಹಾಕಿರ್ತೀರ ಅದಾದ ನಂತರ ನಾವು 2ನೇ ಡಾಟ್ಸ್ ಹಿಡಿದಿರ್ತೀವಲ್ಲ ಅಲ್ಲಿ ಒಂದು ಬರಬೇಕು. ಆಮೇಲೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿ ಒಂದು ಲಾಕ್ ಬರಬೇಕು. ಹಾಗೆಯೇ ಕ್ರಾಸ್ ಬೆಲ್ಟಿಗೂ ಸೆಂಟ್ರಲ್ ಒಂದು, ಲಾಸ್ಟಿಗೆ ಒಂದು, ಈ ಥರ ಬಂತು ಅಂದರೆ ನಿಮಗೆ ಫಿಟ್ಟಿಂಗ್ ಎಲ್ಲೂ ಸೆಂಟ್ರಲ್ಲಿ ಲೂಸ್ ಅನ್ನೋದೇ ಬರೋದಿಲ್ಲ, ನೀಟಾಗಿ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ 5 ಹುಕ್ಸ್ ಬರುತ್ತೆ. 5 ಹುಕ್ಸ್ನೂ ನೀವು ಕರೆಕ್ಟ್ ನೋಡಿಕೊಂಡು ಹಾಕ್ಕೋಬೇಕು. ಆದಷ್ಟು ಈ ಥರ ಲಾಕ್ ಹಾಕುವಾಗ ರಫ್ನ ಜಾಸ್ತಿ 1-2 ಸಲ ಹಾಕಿ, ಸ್ಟಾರ್ಟಿಂಗು ಹಾಗೆಯೇ ಎಂಡಿಗೆ. ಎಕ್ಸ್ಟ್ರಾ ಇರೋ ಪೀಸ್ನ ಸ್ಟ್ರೈಟಾಗಿ ಹಿಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಈಗ ನಾನು ಎಡಗಡೆ ಸೈಡು ಸೀದಾ ಮೇಲೆ ಇದೆ, ಸೀದಾ ಮೇಲೆ ಇರೋದಕ್ಕೆ ನಾನು ಡಬಲ್ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ನಾವು 2ನೇ ಡಾಟ್ಸ್ ಏನು ಹಿಡಿದಿರ್ತೀವಿ ಅದು ನೆಕ್ ಕಡೆ ತಿರುಗಿರಬೇಕು. ಆಮೇಲೆ ಆ ಡಾಟ್ಸ್ ಹತ್ರ ಇದು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಸಣ್ಣದಾಗಿ ಒಂದು ಫ್ರಿಲ್ ಕೊಡಬೇಕಾಗತ್ತೆ. ಒಂದೇ ಒಂದು ಪಾಯಿಂಟ್ನಷ್ಟು ನೀವು ಕೊಟ್ಟಾಗ ನಿಮಗೆ ಫ್ರಂಟಲ್ಲಿ ನೀಟಾಗಿ ಕಾಣಿಸುತ್ತೆ. ಅದು ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ನೋಡಿ. ಹಂಗಂತ 1/4 ಇಂಚಿಗೆಲ್ಲ ಹಿಡಿಯೋಗಿಲ್ಲ, ಸಣ್ಣದಾಗಂದರೆ ಫುಲ್ಲು ಸಣ್ಣದಾಗಿ ಒಂದು ಪಾಯಿಂಟ್ ಇರುತ್ತಲ್ಲ ಅದರಷ್ಟು ಈ ರೀತಿ ಇಡಬೇಕಾಗತ್ತೆ. ಆವಾಗ ನಿಮಗೆ ತುಂಬ ನಿಮಗೆ ಬಿಗಿನರ್ಸ್ ಆಗಿದ್ದರೆ ಈ ಅನುಭವ ಆಗಿರ್ಬೋದು ನಿಮಗೂ ಕೂಡ. ಫ್ರಂಟಲ್ಲಿ ಉಕ್ಸು ಪಟ್ಟಿ ಏನು ಹಚ್ತೀವಿ ಅಂದರೆ ಡಬಲ್ ಪಟ್ಟಿ, ಆ ಪಟ್ಟಿ ಹಚ್ಚೋ ಕಡೆ ನಿಮಗೆ ಒಂದು ಸ್ವಲ್ಪ ಸಾಲ್ಟೇಜ್ ಬರುತ್ತೆ ಅದು ಕೆಳಗಡೆ ಭಾಗದಲ್ಲಿ. ಹಾಗಾಗಿ ಆ ರೀತಿ ಬರಬಾರ್ದು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ನಂತರ ಎಲ್ಲ ಪೀಸು ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಕೂಡ ಕರೆಕ್ಟಾಗಿ ಬಾಡಿ ಪೀಸ್ ಎಲ್ಲಿಗಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಈಗ ನೋಡಿ ಯಾವುದೇ ರೀತಿ ಬೆಂಡ್ ಆಗಿಲ್ಲ, ಅಲ್ಲಿ ಆ ಫ್ರಿಲ್ ಕೊಡೋದ್ರಿಂದ ನಮಗೆ ಆ ಜಾಗದಲ್ಲಿ ಬೆಂಡ್ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಆಮೇಲೆ ಉಕ್ಸ್ ಪಟ್ಟಿ 2 ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡೇ ನೀವು ಪೈಪಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಹೆಚ್ಚಿಗೆ ಇತ್ತು ಅಂದರೆ ಆ ಪಾಯಿಂಟಲ್ಲಿ ಒಂಚೂರು ಕಟ್ ಮಾಡ್ಕೋಬೋದು.
ಈ ಪೈಪಿಂಗ್ ಪೀಸ್ನ ನಾನೀಗ ಒಂದಕ್ಕೊಂದು ಜಾಯಿಂಟ್ ಮಾಡಿಕೊಂಡು ಫೋಲ್ಡಿಂಗ್ ಕೂಡ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ವಿಡಿಯೋದಲ್ಲಿ ನಾನು ಪೈಪಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಈ ಪೈಪಿಂಗ್ದೇ ಒಂದು ಸಪ್ರೇಟು ವಿಡಿಯೋ ಮಾಡಿದ್ದೀನಿ. ಬೇಕಿದ್ದರೆ ನೀವು ಅದನ್ನು ನೋಡಿದ್ರೆ ನಿಮಗೆ ಪೈಪಿಂಗಲ್ಲಿರೋ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ನಾನು ಸೀದಾ ಮೇಲೆ ಮಾಡಿದ್ದೀನಿ. ಸೀದಾ ಏನಿದೆ ಬಟ್ಟೆ ಅಲ್ಲಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಬಾಡಿ ಪೀಸು ನೀವು ಖಂಡಿತ ಎಳಿಬಾರ್ದು. ಪೈಪಿಂಗ್ ಪೀಸ್ನ ಬೇಕಿದ್ದರೆ ಒಂದು ಚೂರು ಎಳೆದ್ರೆ ಎಳಿಬೋದು, ಇಲ್ಲಾಂದರೆ ಪರವಾಗಿಲ್ಲ. ಯಾವ ಪೀಸ್ನೂ ಎಳಿದೀರ ನೀವು ಪೈಪಿಂಗ್ ಮಾಡಿದ್ರೆ ಆದಷ್ಟು ಪೈಪಿಂಗು ತುಂಬ ನೀಟಾಗಿ ಬರುತ್ತೆ, ಎಲ್ಲೂ ರಿವರ್ಸು ಬರಲ್ಲ ಅದು. ನೋಡಿ, ಇದು ಶೋಲ್ಡರ್ ಜಾಯಿಂಟ್ ಏನು ಮಾಡಿರ್ತೀವೋ ನಾವು ಆದಷ್ಟು ಬ್ಯಾಕ್ ಕಡೆ ಬರೋ ರೀತಿ ಹಾಕ್ಕೋಬೇಕು ಅದನ್ನು. ರೌಂಡ್ ಶೇಪ್ ಇರೋ ಕಡೆನೂ ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ಬಟ್ಟೆನ ಎಳೆಯೋಕ್ಕೆ ಹೋಗಬೇಡಿ. ಆಲ್ರೆಡಿ ಇದು ಪೈಪಿಂಗ್ ಪೀಸು ಕ್ರಾಸ್ ಆಗಿರುತ್ತೆ. ನೀವೇನಾದರೂ ಇದನ್ನು ಜಾಸ್ತಿ ಎಳೆದ್ರಿ ಅಂದರೆ ಪೈಪಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡುವಾಗ ಎಳಿಲೇಬಾರ್ದು. ನೋಡಿ, ಈ ಕಡೆನೂ ನಾನು ಕರೆಕ್ಟಾಗಿ ಬ್ಯಾಕ್ ಕಡೆನೇ, ಅಂದರೆ ಹಿಂಭಾಗಕ್ಕೆ ಶೋಲ್ಡರ್ ಜಾಯಿಂಟ್ ಏನಿರುತ್ತೆ ಅದು ಹಿಂಭಾಗದ ಕಡೆನೇ ತಿರುಗಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಪೈಪಿಂಗ್ ಪೀಸ್ ಬಿಟ್ಟು ಕಟ್ ಮಾಡಿಕೊಂಡು ನಂತರ ಪೈಪಿಂಗ್ ಫಿನಿಶಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ನ ಮಾಡ್ಕೋಬೇಕು. ತುಂಬ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಬೇಕಿದ್ದರೆ ನಿಮಗೆ ಅದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪೈಪಿಂಗ್ದು ಯಾವ ರೀತಿ ಪರ್ಫೆಕ್ಟಾಗಿ ಈಸಿಯಾಗಿ ಬಿಗಿನರ್ಸಿಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೀವು ನೋಡಿ ಬೇಕಿದ್ದರೆ ಅದನ್ನು ಕಲಿಬಹುದು, ಪೈಪಿಂಗ್ನ ಮಾಡೋದು. ನೀವೇನಾದರೂ ಹೊಸಬ್ರು ಆಗಿದ್ದರೆ ಖಂಡಿತವಾಗ್ಲೂ ಪೈಪಿಂಗ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಎಷ್ಟಾಗುತ್ತೋ ನಿಮಗೆ, ಅಂದ್ರೇನು ಬ್ಲೌಸಿಗೆ ಅಂತಲ್ಲ, ಸಪ್ರೇಟಾಗಿ ಒಂದು ರೌಂಡ್ ಕಟ್ ಮಾಡಿಕೊಂಡು ಆದಷ್ಟು ಪೈಪಿಂಗನ್ನೇ ಜಾಸ್ತಿ ಕಲಿಬೇಕಾಗತ್ತೆ. ನಮಗೆ ಬ್ಲೌಸಲ್ಲಿ ಇಂಪಾರ್ಟೆಂಟ್ ಇರೋದೇ ಪೈಪಿಂಗ್ ಏನಾದರೂ ಸರಿ ಮಾಡಿಲ್ಲ ಅಂತಂದರೆ ಆ ಬ್ಲೌಸೇ ನೀಟಾಗಿ ಕಾಣಿಸಲ್ಲ. ಹಾಗಾಗಿ ಪೈಪಿಂಗ್ನ ಆದಷ್ಟು ವೇಸ್ಟ್ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ಲೌಸಲ್ಲಿ ಟ್ರೈ ಮಾಡಿ. ನಾನು ಮಾಡ್ತಾ ಇರೋ ಪೈಪಿಂಗ್ ನೋಡಿ, ಎಲ್ಲ ಕಡೆ ಒಂದೇ ಲೆವೆಲ್ಗಿದೆ. ನೀವು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡ್ತೀರಲ್ಲ, ಮೇಯ್ನ್ ಅದು ಒಂದೇ ಲೆವೆಲ್ಗೆ ನೀವು ಬಾಡಿ ಪೀಸ್ ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡಿದ್ರೆ ಅಂದರೆ ಫಿನಿಶಿಂಗ್ ಪೈಪಿಂಗು ನೀಟಾಗಿಯೇ ಕಾಣಿಸುತ್ತೆ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡಿದ್ರಿ ಅಂದರೆ ಪೈಪಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ ಅದು. ಹಾಗಾಗಿ ಎಲ್ಲ ಕಡೆ ಬ್ಲೌಸ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ನಿಮಗೆ ಸೇಮ್ ಮಾರ್ಜಿನ್ ಇರಬೇಕು. ಪೈಪಿಂಗ್ ಅಟ್ಯಾಚ್ ಮಾಡೋದಾಯಿತು, ಪೈಪಿಂಗು ಫಿನಿಶಿಂಗ್ ಆಯಿತು, ಎರಡೂ ಕೂಡ ಒಂದೇ ಲೆವೆಲ್ಗೆ ಇರಬೇಕಾಗತ್ತೆ. ಕ್ರಾಸ್ ಕಟ್ಟಿಂಗ್ ಬ್ಲೌಸು ಪೈಪಿಂಗ್ ಮಾಡಬೇಕಾದ್ರೆ ಪೈಪಿಂಗೆ ಅಂತಲ್ಲ, ನೀವೇನೇ ಸ್ಟಿಚ್ ಮಾಡಿದ್ರೂ ಕ್ರಾಸ್ ಕಟ್ಟಿಂಗ್ ಬ್ಲೌಸಲ್ಲಿ ಕ್ರಾಸ್ ಇರೋದರಿಂದ ಆದಷ್ಟು ನೀವು ಯಾವ ಪೀಸ್ನು ಎಲ್ಲೂ ಎಳಿದಿರನೇ ಸ್ಟಿಚ್ ಮಾಡಬೇಕಾಗತ್ತೆ. ನೀವೇನಾದರೂ ಸ್ವಲ್ಪ ಎಳೆದು ಸ್ಟಿಚ್ ಮಾಡಿದ್ರಿ ಅಂದರೆ ಅದು ಕ್ರಾಸ್ ಬೆಲ್ಟ್ ಬ್ಲೌಸೇ ಫೇಲ್ ಆಗಿಬಿಡುತ್ತೆ. ಹಾಗಾಗಿ ಎಲ್ಲೂ ಯಾವ ಪೀಸ್ನು ಎಳಿದಿರನೇ ಸ್ಟಿಚ್ ಮಾಡಬೇಕಾಗುತ್ತೆ.
ಲಾಸ್ಟಲ್ಲಿ ನಾವೇನು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟು ಪೈಪಿಂಗ್ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಪೈಪಿಂಗು ಫೈನಲಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಬರಬೇಕು. ಇದೇ ಮಾರ್ಜಿನಲ್ಲಿ ಒಂದೇ ಲೆವೆಲ್ಗೆ ಪೈಪಿಂಗ್ ಬಂತು ಅಂದರೆ ಬ್ಲೌಸು ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಈಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ಕೊತೀನಿ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮಗೆ ರಿಂಕಲ್ಸು ಸ್ಲೀವಲ್ಲಿ ತುಂಬ ಬರುತ್ತೆ, ಹಾರ್ಮೋಲಲ್ಲಿ ರಿಂಕಲ್ಸ್ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಆದಷ್ಟು ನೀವು ನ್ಯಾಚನ್ನ ಕರೆಕ್ಟಾಗಿ ಕೂಡಿಸ್ಕೋಬೇಕಾಗತ್ತೆ. ಯಾವ ಕಡೆ ಶೋಲ್ಡರ್ ತಿರುಗಿದೆಯೋ ಅದೇ ಕಡೆನೇ ತಿರುಗಿಸಿರ್ಬೇಕು. ಅದನ್ನು ಒಂದು ಕಡೆ ಮುಂಭಾಗ ಒಂದು ಕಡೆ ಹಿಂಭಾಗಕ್ಕೆ ಮಾಡಬಾರ್ದು. ಸ್ಲೀವ್ನ ನೀವು ಕಟಿಂಗ್ ಮಾಡಿರೋದನ್ನು ಫಸ್ಟು ಈ ರೀತಿ ಹಾಕ್ಕೋಬೇಕು. ನೋಡಿ ನಾನು ಯಾವ ಥರ ಹಾಕಿದ್ದೀನಿ ಅಂತ. ಈ ಥರ ಹಾಕ್ಕೊಂಡ್ಮೇಲೆ ಫ್ರಂಟ್ ಪಾರ್ಟು ಫ್ರಂಟಿಗೆ ಬರೋ ರೀತಿ ನ್ಯಾಚನ್ನ ಕೂಡಿಸ್ಕೊಂಡು ಕರೆಕ್ಟಾಗಿ ಸೆಂಟರ್ಗೆ ನಾವು ಅರ್ಧ ಇಂಚು ಮಾರ್ಜಿನಲ್ಲಿ ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಅಷ್ಟೇ ಸ್ಲೀವು ಎಳಿಬಾರ್ದು, ಬಾಡಿ ಪೀಸ್ ಕೂಡ ಯಾವ ಕಾರಣಕ್ಕೂ ಎಳಿದೀರ ಸ್ಟಿಚಿಂಗ್ ಮಾಡ್ಕೋಬೇಕು ಅರ್ಧ ಇಂಚಿಗೆ. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಸ್ಪೀಡಾಗಿ ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಅಲ್ಲಲ್ಲಿ ಫಿಲ್ಟ್ ಬರೋದು ಅಥವಾ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸ್ಲೀವ್ ಎಷ್ಟು ನೀಟಾಗಿ ನೀವು ಅಟ್ಯಾಚ್ ಮಾಡ್ತೀರೋ ಬ್ಲೌಸ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಬ್ಲೌಸಲ್ಲಿ ನಮಗೆ ನೀಟಾಗಿ ಕಾಣಿಸೋದು ಸ್ಲೀವು ಹಾಗೆಯೇ ಪೈಪಿಂಗು. ಆದಷ್ಟು ಇದನ್ನು ಸ್ವಲ್ಪ ನಿಧಾನಕ್ಕೆ ಮಾಡಿ ನೀಟಾಗಿ ಬರುತ್ತೆ. ಈಗ ಇನ್ನೊಂದು ಸೈಡಿಂದ ಕೂಡ ನಾನು ಹಾಕ್ತಾಯಿದ್ದೀನಿ. ಸೇಮ್ ಮಾರ್ಜಿನ್ ಇರಬೇಕು, ಅರ್ಧ ಇಂಚ್ ಮಾರ್ಜಿನ್ಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಎಷ್ಟು ಪರ್ಫೆಕ್ಟಾಗಿ, ಎಲ್ಲೂ ಒಂಚೂರು ಏನು ಒಂದು ಕೂಡ ನೀಲಿಗೆ ಇಲ್ಲದೆ ಇರೋ ರೀತಿ, ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಬಂದಿದೆ. ಇದೇ ಥರನೇ ಸ್ಟಿಚಿಂಗ್ ಮಾಡ್ಕೋಬೇಕು. ನಂತರ ಸೆಕೆಂಡ್ ಇನ್ನೊಂದು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ ನಾನು, ಇದ್ರ ಮೇಲೇ ಹಾಕ್ಕೊತಾ ಇದ್ದೀನಿ. ಇದೇ ಮೆಥಡಲ್ಲಿ ಸೇಮ್ ಇನ್ನೊಂದು ಭಾಗ ಕೂಡ ನೀವು ಸ್ಲೀವ್ನ ರೆಡಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ತೋರಿಸಿದ್ದೀನಲ್ಲ, ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇದನ್ನು ನಾನು 1/4 ಇಂಚಿಗೆ ಫಸ್ಟು ಒಂದು ಡಮ್ಮಿ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಹೆಮ್ಮಿಂಗ್ ಇರೋದ್ರಿಂದ ಇದಕ್ಕೆ ನಾನು 1/4 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಆನಂತರ 1 ಇಂಚಿಗೆ ನಾವು ಏನು ಎಕ್ಸ್ಟ್ರಾ ತೊಗೊಂಡು ನ್ಯಾಚ್ ಹಾಕಿರ್ತೀವಿ ಅದಕ್ಕೂ ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ಈ ಸ್ಟಿಚ್ ಹಾಕುವಾಗ್ಲೂ ಅಷ್ಟೇ ನೀವು ಒಂಚೂರು ಒಂದು ಪಾಯಿಂಟಷ್ಟು ಬಿಟ್ಟು ಹಾಕ್ಕೋಬೇಕು. ಫುಲ್ಲು ಎಂಡಿಗೆ ಹಾಕಿದ್ರೆ ಅಂದರೆ ಹೆಮ್ಮಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂಚೂರು ಬಿಟ್ಟುನೇ ನೀವು ಹಾಕ್ಕೋಬೇಕಾಗುತ್ತೆ, ಆವಾಗ ಹೆಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಇದೇ ಥರ ಇನ್ನೂ ಒಂದು ಸ್ಲೀವ್ನ ರೆಡಿ ಮಾಡ್ಕೊತೀನಿ ನಾನು. ನೋಡಿ ನಾನು ಎರಡೂ ಕೂಡ ಸ್ಲೀವ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಫೈನಲಿ ಫಿಟ್ಟಿಂಗ್, ಸೈಡ್ ಫಿಟ್ಟಿಂಗಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ನೀವು ಸೈಡ್ ಫಿಟ್ಟಿಂಗಲ್ಲಿ ನೀವು ಆದಷ್ಟು ಬ್ಯಾಕ್ ಸೈಡು ಮೇಲೆ ಬರೋ ಥರ ಹಾಕ್ಕೋಬೇಕಾಗುತ್ತೆ. ಫ್ರಂಟ್ ಮೇಲೆ ಬರಬಾರ್ದು, ಬ್ಯಾಕ್ ಪೀಸ್ ಮೇಲೆ ಬರೋ ರೀತಿ ಹಾಕ್ಕೊಂಡು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಸ್ಲೀವ್ ಲೂಸಿಂಗು ಅಷ್ಟಕ್ಕೆ ಮಾರ್ಕ್ನ ಮಾಡ್ಕೋಬೇಕು. ಯಾವ ಅಳತೆಗಾದ್ರೂ ಇದೇ ಮೆಥಡ್ ಫಾಲೋ ಮಾಡ್ಬೋದು. ಆನಂತರ ಹಾರ್ಮೋಲ್ ಲೂಸಿಂಗು ಎಷ್ಟಿದೆ, 7/4 ಇಂಚ್ ಬಂದಿದೆ. ಆ 7/4 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಕಟಿಂಗ್ ಮಾಡುವಾಗಲೇ ಮಾರ್ಕ್ ಹಾಕಿರೋದ್ರಿಂದ ಅದೇ ಅಳತೆಗೆ ನಾನಿಲ್ಲಿ
ಸ್ಟಿಚ್ಚನ್ನ ಹಾಕ್ಕೊತೀನಿ. ಸ್ಲೀವ್ ಅಟ್ಯಾಚ್ ಮಾಡಿರೋದು ಸ್ಲೀವ್ ಕಡೆನೇ ಟರ್ನ್ ಆಗಬೇಕು, ಎರಡು ಸೈಡ್ ಕೂಡ ನೋಡಿ ಇದೇ ಥರ ಎರಡು ಸೈಡು ಸ್ಲೀವ್ ಕಡೆನೇ ಟರ್ನ್ ಆಗೋ ರೀತಿ ಸ್ಟಿಚ್ಚನ್ನ ಹಾಕ್ಕೋಬೇಕು. ಸೈಡ್ ಫಿಟ್ಟಿಂಗ್ ಮಾಡೋವಾಗೂ ಅಷ್ಟೇ ಆದಷ್ಟು ಕೇರ್ಫುಲ್ಲಾಗಿ ಮಾಡಬೇಕು ನೀವು, ಯಾವ ಕಡೆನೂ ಜಾಸ್ತಿ ಎಳಿಬಾರ್ದು. ಕಾಲು ಇಂಚ್ ಅಳತೆ ಪ್ರಕಾರ ಮತ್ತು ಇನ್ನೂ ಒಂದು ಸ್ಟಿಚ್ 3 ಅಥವಾ 4 ಎಷ್ಟು ಬೇಕಿದ್ರೂ ನೀವು ಹಾಕ್ಕೋಬೋದು. ಆನಂತರ ನಾನಿಲ್ಲಿ ಈಗ ಎಂಡಿಗೆ ಹಾಕ್ತಾಯಿದ್ದೀನಿ ಸ್ಟಿಚ್ಚನ್ನ. ಇದು ಕಂಪಲ್ಸರಿಯಾಗಿರುತ್ತೆ, ಹಾಕಲೇಬೇಕು ನೀವು. ಹಾಕಿದ್ರಿ ಅಂದರೆ ಬ್ಲೌಸು ಇನ್ನು ದಾರ ಬಿಚ್ಕೊಳ್ಳೋದಾಯಿತು ಅಥವಾ ನೀವು ಓರ್ಲಾಕ್ ಮಾಡದೆ ಹೋದರೂ ಕೂಡ ಈ ರೀತಿ ಎಂಡಿಗೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಎಷ್ಟು ಕಾಲು ಇಂಚ್ ಮಾರ್ಜಿನ್ಗೆ ಹಾಕಿರೋದ್ರಿಂದ ಒಂದು ಸ್ಟಿಚ್ ಬಿಚ್ಚಿದ್ರೂ ಕೂಡ ಅವರಿಗೆ ಇನ್ನೂ ಒಂದು ಸ್ಟಿಚ್ ಕರೆಕ್ಟಾಗಿರಬೇಕು. ಸ್ಲೀವ್ ಹತ್ರನೂ ಕೂಡ ನೋಡಿ ಎಲ್ಲಿ ನಮಗೆ ಸ್ಲೀವ್ ಅಟ್ಯಾಚ್ ಮಾಡಿರೋದು ಸೈಡ್ ಹೋಗಿಲ್ಲ, ಕರೆಕ್ಟಾಗಿ ಪ್ಲಸ್ ಮಾರ್ಕೆ ಬರುತ್ತೆ, ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಇನ್ನೂ ಒಂದು ಸೈಡು ಕೂಡ ನಾನು ಸೇಮ್ ಇದೇ ಥರ ಫಿಟ್ಟಿಂಗ್ ಮಾಡ್ತೀನಿ. ಸೈಡ್ ಫಿಟ್ಟಿಂಗಲ್ಲೂ ಅಷ್ಟೇ ನಿಮಗೆ ಸ್ಟಿಚ್ ಆದಷ್ಟು ಸ್ಟ್ರೈಟಾಗಿ ಬರೋ ಥರ ಹಾಕ್ಕೋಬೇಕು. ನೋಡಿ ಈ ಥರ ಹಿಡ್ಕೊಂಡು ಎರಡೂ ಸ್ಲೀವ್ ಕೂಡ ಮೇಲೆ ಬರೋ ರೀತಿ ಹಾಕ್ಕೋಬೇಕು. ಎರಡು ಸ್ಲೀವ್ ಜಾಯಿಂಟ್ ಏನು ಮಾಡಿರ್ತೀವಿ ಅದು ಕರೆಕ್ಟಾಗಿ ಕೂಡಿಸ್ಕೊಂಡು ಈ ಥರ ಆಲ್ರೆಡಿ ನಾನು ಒಂದು ಸೈಡ್ ಮಾರ್ಕ್ ಹಾಕಿದ್ದೀನಲ್ಲ ಅದೇ ಮಾರ್ಕ್ ಮೇಲೇ ಸ್ಟಿಚ್ಚನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೀವು 3 ಬೇಕಿದ್ದರೂ ಹಾಕ್ಕೋಬೋದು, ಇಲ್ಲಾಂದರೆ 4 ಬೇಕಿದ್ದರೂ ಹಾಕ್ಬೋದು. ಇದರಲ್ಲಿ ಸ್ಟಿಚ್ಚು ಕೂಡ ನೋಡಿ ನಿಮಗೆ ಎಷ್ಟು ಸ್ಟ್ರೈಟಾಗಿ ಬಂದಿದೆ, ಎಲ್ಲೂ ಕ್ರಾಸಾಗಿ ಒಂದು ಸ್ಟಿಚ್ ಕೂಡ ಬಂದಿಲ್ಲ. ಈ ಥರ ನೀವು ಸ್ಟಿಚಿಂಗ್ ಮಾಡೋದು ಕಲ್ತ್ರಿ ಅಂದರೆ ಖಂಡಿತವಾಗ್ಲೂ ಯಾವ ಬ್ಲೌಸಲ್ಲೂ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ. ಇದಕ್ಕೂ ಕೂಡ ಲಾಸ್ಟಲ್ಲಿ ಒಂದು ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಸ್ಲೀವ್ ಅಟ್ಯಾಚ್ ಆಗಿರೋದು ಪ್ಲಸ್ ಮಾರ್ಕ್ ಬಂದಿದೆ. ಈ ರೀತಿ ಬಂತು ಅಂದರೆ ನಿಮಗೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರೋದೇ ಇಲ್ಲ. ಆದಷ್ಟು ನೀವು ಕೂಡ ಇದೇ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ನಂತರ ಫೈನಲಿ ನಮ್ಮದು ವೇಸ್ಟ್ ಎಷ್ಟಿತ್ತು 29 ಇತ್ತು. ಸೇಮ್ ಅದೇ ಥರನೇ ನಾವು ಈಗ ಟೇಪ್ ಹಿಡಿದು ನೋಡಬೇಕು. ಕರೆಕ್ಟಾಗಿ ನಾವೆಲ್ಲ ನ್ಯಾಚು ಮಾರ್ಕು ಮಾಡ್ಕೊಂಡಿದ್ವಿ ಅಂದರೆ ಬ್ಲೌಸ್ ಎಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ಇದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಸಪೋಸ್ ಏನಾದರೂ ಒಂದು ಸ್ವಲ್ಪ ಹೆಚ್ಚಾಗಿತ್ತು ಅಂತ ಅಂದರೆ ಬೇಕಿದ್ದರೆ ಸೈಡ್ ಫಿಟ್ಟಿಂಗಲ್ಲಿ ನೀವು ಇನ್ನೂ ಒಂದು 1/4 ಇಂಚು ಸರಿ ಮಾಡ್ಕೋಬೋದು. ನೋಡಿ ಎಕ್ಸ್ಟ್ರಾ ಪೀಸ್ ಬಿಟ್ಟು ನಮಗೆ ಕರೆಕ್ಟಾಗಿ 29 ಇದೆ. ಈ ಸೈಡು ನೋಡಬೇಕು. ಆಮೇಲೆ ನೋಡಿ ಈ ಥರ ಇದನ್ನು ಬಿಟ್ಟು ಮತ್ತು ಇದನ್ನು ಈ ಥರ ಇಟ್ಕೊಂಡು ನೋಡಬೇಕಾಗತ್ತೆ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲೂ ಆಲ್ಟ್ರೇಷನ್ ಅನ್ನೋದೇ ಬರೋದಿಲ್ಲ. ನೋಡಿ ಕರೆಕ್ಟಾಗಿದೆ. ಈಗ ನಮ್ಮ ಬ್ಲೌಸು ಫುಲ್ಲು ರೆಡಿಯಾಗಿದೆ. ನೋಡಿ ವೇಸ್ಟ್ ಎಷ್ಟಿತ್ತು 29 ಇತ್ತು. ನಿನ್ನೆ ಕಟಿಂಗ್ ವಿಡಿಯೋ ನೋಡಿದ್ರಿ ಅಂದರೆ ನಿಮಗೆ ಇದರದ್ದು ಕಂಪ್ಲೀಟಾಗಿ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಆ ವಿಡಿಯೋ ಲಾಸ್ಟ್ ಎಂಡಿಗೆ ಬರುತ್ತೆ, ಅದನ್ನು ಕೂಡ ನೀವು ನೋಡಿ ಕಟಿಂಗ್ನ ಕಲ್ತ್ರಿ ಅಂದರೆ ಇದೇ ಥರ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಕೂಡ ಕಲಿಬೋದು. ಆದಷ್ಟು ಫ್ರೆಂಡ್ಸ್ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗುತ್ತೆ ಸ್ಟಿಚಿಂಗಲ್ಲಿ ಮಾತ್ರ. ನೀಟಾಗಿ ನಿಮಗೆ ಫಿಟ್ಟಿಂಗ್ ಬಂತು ಅಂದರೆ ಎಷ್ಟೇ
ಎಷ್ಟೇ ದೂರ ಇದ್ದರೂ ಕೂಡ ನಿಮ್ಮನ್ನು ಹುಡುಕೊಂಡೇ ಬರ್ತಾರೆ. ಯಾಕೆಂದರೆ ನಿಮ್ಮದು ಸ್ಟಿಚಿಂಗು ಫಿಟ್ಟಿಂಗ್ ಆಯಿತು, ನೀಟಾಗಿತ್ತು ಅಂದರೆ ಖಂಡಿತ ನನಗೆ ಬ್ಲೌಸೇ ಬರಲ್ಲ ಅನ್ನೋ ಪ್ರಾಬ್ಲಮ್ಸೇ ಇರೋದಿಲ್ಲ. ಆದಷ್ಟು ಇದೇ ಥರ ನೀಟಾಗಿ, ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಕಲೀರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಯಿತು, ಬ್ಲೌಸ್ ಸ್ಟಿಚಿಂಗ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.